ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ನಮ್ಮ ಇಂದಿನ ವಿಡಿಯೋದಲ್ಲಿ ಹೃದಯಕ್ಕೆ ಮತ್ತೆ ಹೃದಯದಲ್ಲಿ ರಕ್ತ ಸಂಚಾರಕ್ಕೆ ಪೋಷಣೆ ಕೊಡುವ ಹಣ್ಣಿನ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಚರಕ ಸಮಿತಿಯಲ್ಲಿ ಹೇಳಿರುವ ಹೃದಯಕ್ಕೆ ಸಂಬಂಧಪಟ್ಟ ಮತ್ತು ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಪಥ್ಯದ ತರಕಾರಿ ಬಗ್ಗೆ ತಿಳಿದುಕೊಳ್ಳುವ. ಆ ತರಕಾರಿ ಯಾವುದು ಮತ್ತು ಅದರ ಮನೆಯಲ್ಲಿ ಮಾಡಿಕೊಳ್ಳುವ ಪ್ರಿಪರೇಷನ್ಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ವಿಡಿಯೋವನ್ನು ಕೊನೆ ತನಕ ನೋಡಬೇಕು. ಆಯುರ್ವೇದ ಚರಕ ಸಮಿತಿಯಲ್ಲಿ ಶಾಖ ವರ್ಗ ಅಂತೇಳಿದರೆ ಪಥ್ಯ ತರಕಾರಿಗಳ ದೈನಂದಿಕ ಉಪಯೋಗಕ್ಕೆ ಬರುವ ತರಕಾರಿಗಳ ವರ್ಗ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದನ್ನು ಎಕ್ಸ್ಪ್ಲೈನ್ ಮಾಡುವಾಗ ಹೃದಯಕ್ಕೆ ಉತ್ತಮ ಪೋಷಣೆಯನ್ನು ಕೊಡುವ ತರಕಾರಿಯನ್ನು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾದಂಥದ್ದು ಮತ್ತು ನಮಗೆ ಸುಲಭವಾಗಿ ಸಿಗುವಂಥದ್ದು ಯಾವುದಂತ ಹೇಳಿದರೆ ಆ ತರಕಾರಿ ಹೆಸರು ಶೀಘ್ರ ಅಂತ. ಶೀಘ್ರ ಇದೊಂದು ಮರವಾಗಿದ್ದು ಶೀಘ್ರ ಕಾಯಿ ಮತ್ತು ಸೊಪ್ಪನ್ನು ನಾವು ತರಕಾರಿಯಾಗಿ ಯೂಸ್ ಮಾಡ್ಬೋದು. ಇದರ ಮರ ಕಾಮನ್ ಆಗಿ ನಮ್ಮದು ಕರಾವಳಿ ಭಾಗದಲ್ಲಿ ಎಲ್ಲ ಕಡೆ ಬೆಳೀತದೆ, ಪ್ರತಿ ಮನೆಯಲ್ಲಿ ಇದ್ದಾಗಿ ಇರ್ತದೆ. ಇದು ಕಾಮನ್ ಆಗಿ ಸಿಗ್ತದೆ. ಇದರದ್ದು ನಾವು ಪ್ರಿಪ್ರೇಷನ್ಸ್ ಯಾವ್ದು ಮಾಡೋದು ಅಂತ ಹೇಳಿದರೆ ಇದೆಲ್ಲ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡಿ ತಿನ್ನುವುದಲ್ಲ. ಇದನ್ನು ನಾವು ಆರೋಗ್ಯಕ್ಕೆ ಯಾವ ಥರ ಉಪಕಾರ ಹೋಗ್ತದೆ ಆ ಥರ ಮಾಡಿ ತಿನ್ನಬೇಕಾಗ್ತದೆ. ಇದರದ್ದು ಪ್ರಿಪ್ರೇಷನ್ಸ್ ಬಂದು ಒಂದು ಶೀಘ್ರ ಯೂಷ, ಮತ್ತೊಂದು ಶೀಘ್ರ ಪಥ್ಯಾಹಾರ ಅಂತ. ಶೀಘ್ರ ಯೂಷ ಅಂತ ಹೇಳಿದ್ರೆ ಶೀಘ್ರ ಸೂಪ್ ಮಾಡೋದು ಹೇಗಂತ ಹೇಳಿದ್ರೆ 1 ಕಪ್ ಶೀಘ್ರ ಕಾಯಿಯನ್ನು ತಗೊಂಡು ಅದನ್ನು ಸಣ್ಣ ಸಣ್ಣ ತುಂಡು ಮಾಡಿ 4 ಕಪ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಶುಂಠಿ ಮತ್ತು ಅರ್ಧ ಚಮಚದಷ್ಟು ದನದ ತುಪ್ಪವನ್ನು ಹಾಕಿ ಬೇಯಿಸಬೇಕು. ಈ ಶೀಘ್ರ ಕಾಯಿಯ ತುಂಡು ಸರಿಯಾಗಿ ಬೇಯುವ ತನಕ ಬೇಯಿಸಬೇಕು. ನಂತರ ಅದನ್ನು ಮ್ಯಾಶ್ ಮಾಡಿಕೊಂಡು ಗಾಳಿಸಬೇಕು. ಗಾಳಿಸಿದ ನಂತರ ಅದನ್ನು ನಾವು ಊಟದ ಜೊತೆಗೆ ಉಪಯೋಗಿಸಬೇಕಾಗ್ತದೆ. ಇದು ಶೀಘ್ರ ಯೂಷವಾಗಿರ್ತದೆ, ಅಂದರೆ ಶೀಘ್ರ ಸೂಪ್. ಶೀಘ್ರ ಸಿದ್ಧ ಪಥ್ಯಾಹಾರ ಇದು ಮತ್ತೊಂದು ಪ್ರಿಪ್ರೇಷನ್. ಇದರಲ್ಲಿ ಶೀಘ್ರ ಕಾಯಿಯನ್ನು ತೆಗೆದು ಸಣ್ಣ ಸಣ್ಣ ತುಂಡು ಮಾಡಿ ಇದಕ್ಕೆ ಎಳ್ಳೆಣ್ಣೆ, ಜೀರಿಗೆ ಮತ್ತು ಹಿಂಗು ಹಾಕಿ ಪಲ್ಯ ಮಾಡಿದಾಗೆ ಮಾಡಿಕೊಂಡು ನಾವು ಅನ್ನ ಜೊತೆಗೆ ಸೇವಿಸಬಹುದಾಗಿದೆ. ಶೀಘ್ರ ಸೊಪ್ಪಿನಿಂದ ಕೂಡ ಸೂಪ್ ಮಾಡಿ ಕುಡಿಬಹುದಾಗಿದೆ. 1 ಮುಷ್ಟಿ ಶೀಘ್ರ ಸೊಪ್ಪನ್ನು ತಗೊಂಡು 4 ಲೋಟ ನೀರು ಹಾಕಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಒಣಶುಂಠಿ ಹಾಕಿ ಅರ್ಧ ಸ್ಪೂನ್ ದನದ ತುಪ್ಪವನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಆ ಶೀಘ್ರ ಸೊಪ್ಪು ಚೆನ್ನಾಗಿ ಬೆಂದರ ಮೇಲೆ ಅದನ್ನು ಇಚ್ಚುಕಿಕೊಂಡು ನಂತರ ಅದನ್ನು ಸೂಪ್ ರೂಪದಲ್ಲಿ ನಾವು ಕುಡಿಬಹುದು. ಇದಕ್ಕೆ ಶೀಘ್ರ ಸೊಪ್ಪು ಯೂಷ ಅಂತ ಕರೀತಾರೆ. ಶೀಘ್ರ ಸೊಪ್ಪಿನ ಪಲ್ಯ ಇದು ಕೂಡ ಹಾಗೆ ಶೀಘ್ರ ಸೊಪ್ಪಿನ ಪಲ್ಯವನ್ನು ಮಾಡಿಕೊಂಡು ಊಟದ ಜೊತೆಗೆ ನಾವು ಸೇವಿಸಬಹುದಾಗಿದೆ. 2 ಮುಷ್ಟಿ ಶೀಘ್ರ ಸೊಪ್ಪು ತಗೊಂಡು ಅರ್ಧ ಸ್ಪೂನು ದನದ ತುಪ್ಪ ಮತ್ತು ಸ್ವಲ್ಪ ಎಳ್ಳೆಣ್ಣೆ ಹಾಗೆ ಸ್ವಲ್ಪ ಹಿಂಗು ಹಾಕಿ ನಾವು ಹಿಂಗು ಮತ್ತು ಜೀರಿಗೆ ಕೂಡ ಹಾಕಬೇಕು. ಇದನ್ನು ನಾವು ಪಲ್ಯದ ರೂಪದಲ್ಲಿ ಮಾಡಿಕೊಂಡು ಅನ್ನದ ಜೊತೆಗೆ ಅಥವಾ ಚಪಾತಿ ಜೊತೆಗೆ ನಾವು ಸೇವಿಸಬಹುದಾಗಿದೆ. ನೋಡಿ ವೀಕ್ಷಕರೇ, ಶೀಘ್ರ ಅಂತ ಹೇಳಿದ್ರೆ ಇದೆ ನಾವು ಏನು ನುಗ್ಗೆಕಾಯಿ ಅಂತ ಹೇಳ್ತೇವೆ ಸಿಂಪಲ್ ಆಗಿ, ಅದನ್ನು ನಾವು ಆಯುರ್ವೇದ ಚರಕ ಸಮಿತಿಯಲ್ಲಿ ಶೀಘ್ರ ಅಂತ ಹೇಳಿದ್ದಾರೆ. ಇದು ನಾವು ದೈನಂದಿಕ ಅಡುಗೆಗಾಗಿ ನಾವು ಉಪಯೋಗಿಸ್ಬೋದು. ಕಡಿಮೆ ಅಂದರೂ ವಾರಕ್ಕೆ 3 ಸಲ ಉಪಯೋಗಿಸಬೇಕಾಗ್ತದೆ. ಇದರಲ್ಲಿರುವ ಮಿನರಲ್ಸ್ ಮತ್ತು ವಿಟಮಿನ್ಸ್ ಯಾವುದಂತ ಹೇಳಿದರೆ ಫಿನಾಲಿಕ್ ಕಂಪೌಂಡ್, ಆಲ್ಕೊಲಾಯ್ಡ್ಸ್, ಫ್ಲಾವಿನಾಯ್ಡ್ಸ್, ವಿಟಮಿನ್ ಎ, ಸಿ ಮತ್ತು ಇಗಳು ಯಥೇಚ್ಛವಾಗಿರ್ತದೆ ಅದರಲ್ಲಿ. ಹಾಗೆ ಮಿನರಲ್ಸ್ಗಳಾದ ಅಯಾನ್, ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂಗಳು ಇರ್ತವೆ. ಇದರಿಂದ ಇದು ಕಾರ್ಡಿಯೋ ಪ್ರೊಟೆಕ್ಟಿವ್ ತರಕಾರಿಯಾಗಿ ಆಯುರ್ವೇದದಲ್ಲಿ ಈ ಮುಂಚೆನೇ ಹೇಳಿದ್ದಾರೆ. ಅದೇ ಥರ ಇದರದ್ದು ಸೊಪ್ಪು ಕೂಡ ಈ ಥರ ಇರ್ತದೆ, ನುಗ್ಗೆಕಾಯಿ ಸೊಪ್ಪು. ಇದನ್ನು ನಾವು ಒಂದು ವಾರದಲ್ಲಿ ಕನಿಷ್ಠ 3 ಸಲ ಆದರೂ ನಾವು ಆಹಾರದಲ್ಲಿ ಉಪಯೋಗಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.